ಹೌದು, ಇವತ್ತು ತುಂಬ ವಿಭಿನ್ನವಾದ ರೀತಿಯಲ್ಲಿ ಶಾಲಾ ಪ್ರಾರಂಭೋತ್ಸವವನ್ನು ಮಾಡಿದ್ದೇವೆ. ವಿಶೇಷವಾಗಿ ನಮ್ಮ ಮಕ್ಕಳುಗಳನ್ನು ಎತ್ತಿನ ಗಾಡಿಯಲ್ಲಿ ಕೂರಿಸ್ಕೊಂಡು ಬಂದು ಮತ್ತು ನಮ್ಮ ಸಮೀಪದ ಗ್ರಾಮಗಳಿಗೆ ನಮ್ಮ ಶಿಕ್ಷಕರು ತಮ್ಮ ಸ್ವತಃ ಕಾರುಗಳಲ್ಲೂ ಕೂಡ ತೆರಳಿ ಆ ಮಕ್ಕಳುಗಳನ್ನ ಕೂರಿಸ್ಕೊಂಡು ಬಂದು ಒಂದು ವಿಭಿನ್ನವಾದ ಒಂದು ಸ್ವಾಗತವನ್ನು ನಾವು ಕೋರಿದ್ದೇವೆ. ಹಾಗೆ ನಮ್ಮ ಶಾಲೆ ಈ ಸರಿ KPS ಶಾಲೆಯಾಗಿ ಕೂಡ ಬದಲಾವಣೆ ಆಗ್ತಾ ಇದೆ, ಒಂದು ಉನ್ನತ ದರ್ಜೆಗೆ ಹೋಗ್ತಾ ಇದೆ. ಜೊತೆಗೆ ಇವತ್ತು ಸರ್ಕಾರದ ಎಲ್ಲ ಯೋಜನೆಗಳು ಕೂಡ ನಮ್ಮ ಶಾಲೆಯಲ್ಲಿ ಜಾರಿಗೊಳ್ತಾ ಇದ್ದಾವೆ. ಇವತ್ತು ಮಕ್ಕಳಿಗೆ ವಿಶೇಷವಾದ ಸಿಹಿಯನ್ನು ವಿತರಣೆ ಮಾಡ್ತಾ ಇದ್ದೀವಿ. ಹಾಗೆ ಇವತ್ತು ಶಾಲಾ ಪ್ರಾರಂಭೋತ್ಸವ ದಿನ ಹೊಸದಾಗಿ ದಾಖಲಾಗಿರ್ತಕ್ಕಂಥ ಮಕ್ಕಳುಗಳಿಗೆ ನಾವು ಉಚಿತ ಪಠ್ಯಪುಸ್ತಕವನ್ನು ನಮ್ಮ ಇಲಾಖೆಯಿಂದ ಕೊಟ್ಟಿರುವಂಥ ಸಮವಸ್ತ್ರವನ್ನು ವಿತರಣೆ ಮಾಡಿದ್ದೀವಿ. ಹಾಗೆ ಎಲ್ಲರೂ ಕೂಡ ಮಕ್ಕಳುಗಳು ತುಂಬ ಸಂತೋಷವಾಗಿ ಇವತ್ತು ಶಾಲೆಗೆ ಬಂದಿದ್ದಾರೆ, ತುಂಬ ಖುಷಿ ಪಡ್ತಾ ಇದ್ದಾರೆ. ನಮ್ಮ ಶಾಲೆ ಕಳೆದ 3-4 ವರ್ಷಗಳಿಂದಲೂ ಕೂಡ 100% ಫಲಿತಾಂಶವನ್ನು ಪಡ್ಕೊಂಡು ಯಾವುದೇ ಖಾಸಗಿ ಶಾಲೆಗಿಂತ ಉತ್ತಮವಾಗಿ 2 ಮಾಧ್ಯಮಗಳಲ್ಲಿ ಶಿಕ್ಷಣವನ್ನು ಕೊಡುವಂಥ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದೆ. ನಮ್ಮ ಶಾಲೆಯಲ್ಲಿ ಅತ್ಯಂತ ಉತ್ತಮವಾದ ಬೋಧಕ ವರ್ಗ ಇದೆ. ಹಾಗಾಗಿ ನಮ್ಮ ಶಾಲೆ ನಮ್ಮ ಹೆಮ್ಮೆ, ನಿಮ್ಮ ಮಕ್ಕಳ ನಮ್ಮ ಶಾಲೆಗೆ ಸೇರಿಸಿದ್ದು ಕೂಡ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಸರ್, ಎಲ್ಲ ಒಂದು ಕಡೆ ಸರ್ಕಾರಿ ಶಾಲೆ ಅಂತಂದರೆ ಪೋಷಕರು ಖಾಸಗಿ ಮೊರೆ ಹೋಗ್ತಾ ಇದ್ದಾರೆ, ಅಂಥ ಪೋಷಕರಿಗೆ ಏನು ಹೇಳ್ತೀರಿ ಸರ್? ಅದಕ್ಕಾಗಿಯೇ ಈ ಸರಿ ನಮ್ಮ ಕರ್ನಾಟಕ ಸರ್ಕಾರ ವಿಶೇಷವಾಗಿ 8 ಯೋಜನೆಗಳನ್ನು ಮಾಡಿ, ಗ್ಯಾರಂಟಿ ಯೋಜನೆಗಳನ್ನು ಮಾಡಿದೆ. ಸರ್ಕಾರಿ ಶಾಲೆಯ ಕಡೆ ಕೂಡ ನಮ್ಮ ಪೋಷಕರು ತಮ್ಮ ಮಕ್ಕಳನ್ನ ದಾಖಲೆ ಮಾಡಬೇಕು. ಆ ಮೂಲಕ ಇರ್ತಕ್ಕಂಥ ಪೋಷಕರಲ್ಲಿ ಒಂದು ಭಾವನೆ, ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಶಿಕ್ಷಣ ಸಿಗಬೇಕು ಅಂತಕ್ಕಂಥ ಒಂದು ಆಕರ್ಷಣೆ ಇಂದಾಗಿಯೇ ಇವತ್ತು ಸರ್ಕಾರ ನಮ್ಮ ಸರ್ಕಾರಿ ಶಾಲೆಯಲ್ಲಿಯೂ ಕೂಡ 2 ಮಾಧ್ಯಮಗಳನ್ನು ಪ್ರಾರಂಭ ಮಾಡಿದೆ. ಅದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಪೋಷಕರಿಗೆ ಉತ್ತಮವಾದ ಒಂದು ಬೆಂಬಲ ಮತ್ತು ಉತ್ತರ ಸಿಗಲಿದೆ. ಮಕ್ಕಳನ್ನ ಹೆಚ್ಚು ಸೇರಿಸ್ಕೊಳ್ಳಿಕ್ಕೆ ಮಕ್ಕಳನ್ನ ಹೆಚ್ಚು ಸೇರಿಸ್ಕೊಳ್ಳಿಕ್ಕೆ ನಾವೆಲ್ಲ ವಿಭಿನ್ನವಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ಅವರಿಗೆ ಸಮರ್ಪಣೆ ಒಂದು ಶೈಕ್ಷಣಿಕ ಪ್ರವಾಸ ಆಗಿರಲಿ ಅಥವಾ ಪಠ್ಯೇತರ ಚಟುವಟಿಕೆಗಳಾಗಿರಲಿ, ಎಲ್ಲದರಲ್ಲೂ ಕೂಡ ಅವರಿಗೆ ಸಾಕಷ್ಟು ಅವಕಾಶಗಳನ್ನ ಮಾಡಿಕೊಡ್ತಾ ಇದ್ದೀವಿ. ಹಾಗೆ ಸರ್ಕಾರ ಕೂಡ ಎಲ್ಲ ಉತ್ತಮ ರೀತಿಯಲ್ಲಿ ಒಂದು ಪ್ರೋತ್ಸಾಹವನ್ನು ಕೂಡ ಕೊಡ್ತಾ ಇದೆ ಸರ್. ಶಾಲೆಯಲ್ಲಿ ಎಷ್ಟು ಸಂಖ್ಯೆ ಇದೆ ನಮ್ಮಲ್ಲಿ ನಮ್ಮ ಶಾಲೆಯಲ್ಲಿ 2 ಮಾಧ್ಯಮಗಳಿಂದ ಒಟ್ಟು 125 ಮಕ್ಕಳು ಅಭ್ಯಾಸ ಮಾಡ್ತಾ ಇದ್ದಾರೆ. ಕಳೆದ ವರ್ಷ SLCಯಲ್ಲೂ ಕೂಡ ಒಂದು 100% ಫಲಿತಾಂಶ ಬಂತು. ಮತ್ತು ನಮ್ಮ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿಗಳೇ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದಂಥ ವಿದ್ಯಾರ್ಥಿ ಇವತ್ತು ಸರ್ಕಾರಿ ಕೋಟದಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಪಡೀಲಿಕ್ಕೆ ಹೋಗಿರ್ತಕ್ಕಂಥದ್ದು ಕೂಡ ನಮ್ಮ ಹೆಮ್ಮೆ ವಿಷಯ ಆಗಿದೆ ಸರ್. ಮಕ್ಕಳಿಗೆ ಏನಾಯ್ತು ಸರ್ ಲಾಸ್ಟ್ ಮಕ್ಕಳುಗಳಿಗೆ ಏನು ಹೇಳ್ತೀರಾ ಸರ್? ಮಕ್ಕಳುಗಳಿಗೆ ಹೊಸದಾಗಿ ಬಂದಿದ್ದಾರೆ. ನಮ್ಮ ಎಲ್ಲ ಶಿಕ್ಷಕರ ಒಂದು ಬೋಧನೆಯ ಫಲವನ್ನು ಪಡ್ಕೋಬೇಕು. ಇವತ್ತು ಏನು ಸರ್ಕಾರದ ಘೋಷವಾಕ್ಯ ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಅಂತ ಇದೆ, ಆ ನಿಟ್ಟಿನಲ್ಲಿ ಅವರು ಅದರೆಲ್ಲರ ಪ್ರಯೋಜನ ಪಡ್ಕೋಬೇಕು ಅಂತೇಳಿ ಕೇಳ್ಕೊಳ್ತೀನಿ.